ಒಳ ಮೀಸಲಾತಿ ಪ್ರಕ್ರಿಯೆ ಮತ್ತು ಒಳ ಮೀಸಲಾತಿ ವಿಚಾರವನ್ನ ಕೈಬಿಡುವಂತೆ ಆಗ್ರಹಿಸಿ ಬಂಜಾರ, ಭೋವಿ, ಕೊರಚ ಹಾಗೂ ಕೊರಮ ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ಮನವಿಯನ್ನ ನೀಡಿದ್ದಾರೆ. ಸಂವಿಧಾನ ರಚನಾಕಾರರಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ಅಸ್ಪೃಶ್ಯತೆ ನಿವಾರಣೆ ಮತ್ತು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜನರ ಕಲ್ಯಾಣಕ್ಕೋಸ್ಕರ ಸಾಮಾಜಿಕ ಸಮಾನತೆ ಮತ್ತು ನ್ಯಾಯದ ದೃಷ್ಟಿಯಿಂದ ಮೀಸಲಾತಿಯನ್ನು ಒದಗಿಸಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ನೀಡಿರುವ 2011ರ ಸದಾಶಿವ ಆಯೋಗದ ಮೇಲೆ ವರದಿಯನ್ನು ಆಧಾರವಾಗಿಟ್ಟುಕೊಂಡು ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ನೀಡುವ ಪ್ರಯತ್ನದಲ್ಲಿದ್ದು ಸರ್ಕಾರದ ನಡೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಎಂದು ಇಂದು ಪ್ರತಿಭಟನೆಯನ್ನ ಮಾಡಲಾಯಿತು. ದಲಿತರ ಐಕ್ಯತೆ ಮುರಿಯುವ ಒಳ ಮೀಸಲಾತಿ ಜಾರಿ ಬೇಡವೇ ಬೇಡ. ದಲಿತರ ಐಕ್ಯತೆ ಮುರಿಯುವ ಒಳ ಮೀಸಲಾತಿ ಜಾರಿಗೆ ಬೇಡವೇ ಬೇಡ. ದಲಿತರ ಒಕ್ಕೂಟ ಮುರಿಯುವ ಒಳ ಮೀಸಲಾತಿ ಜಾರಿ ಬೇಡವೇ ಬೇಡ. ಭೋವಿ ಕೊರ್ಮ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಘೋಷಣೆ ಆಗ್ರಿ ಸರ್. ಕೊರ್ಮ ವಿರೋಧಿ ಒಳ ಮೀಸಲಾತಿ ಜಾರಿ ಬೇಡವೇ ಬೇಡ. ಬಂಜಾರ, ಭೋವಿ, ಕೊಚ್ಚ, ಕೊರ್ಮ ವಿರೋಧಿ ಒಳ ಮೀಸಲಾತಿ ಜಾರಿ ಬೇಡವೇ ಬೇಡ. ಒಳ ಮೀಸಲಾತಿ ಬೇಡವೇ ಬೇಡ. ಒಳ ಮೀಸಲಾತಿ ಬೇಡವೇ ಬೇಡ. ಒಳ ಮೀಸಲಾತಿ ಬೇಡವೇ ಬೇಡ. ದಲಿತರ ಐಕ್ಯತೆ ಮುರಿಯುವ ಒಳ ಮೀಸಲಾತಿ ಬೇಡವೇ ಬೇಡ. ದಲಿತರ ಒಗ್ಗಟ್ಟು ಮುರಿಯುವ ಒಳ ಮೀಸಲಾತಿ ಬೇಡವೇ ಬೇಡ. ಬಂಜಾರ, ಭೋವಿ, ಕೊಚ್ಚ, ಕೊರ್ಮ ವಿರೋಧಿ ಒಳ ಮೀಸಲಾತಿಗೆ ಧಿಕ್ಕಾರ. ಐಕ್ಯತೆಗೆ ಧಕ್ಕೆ ತರುವ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದನ್ನು ಕೈ ಬಿಡಬೇಕು. ಒಳ ಮೀಸಲಾತಿ ಜಾರಿ ಮಾಡುವುದನ್ನು ಕೈ ಬಿಡಬೇಕು. ಐಕ್ಯತೆ ಮುರಿಯುವ ಒಳ ಮೀಸಲಾತಿಗೆ ಧಿಕ್ಕಾರ. ಬಂಜಾರ, ಭೋವಿ, ಕೊಚ್ಚ, ಕೊರ್ಮ ವಿರೋಧಿ ಒಳ ಮೀಸಲಾತಿಗೆ ಧಿಕ್ಕಾರ. ಬಂಜಾರ, ಭೋವಿ, ಕೊಚ್ಚ, ಕೊರ್ಮ ವಿರೋಧಿ ಒಳ ಮೀಸಲಾತಿಗೆ ಧಿಕ್ಕಾರ. ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಇದೇ ಮೊನ್ನೆ 1ನೇ ತಾರೀಕು ಆಗಸ್ಟ್ರಂದು 2024ನೇ ವರ್ಷದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಒಳ ಮೀಸಲಾತಿಯ ಬಗ್ಗೆ ಆಯಾ ರಾಜ್ಯಗಳಿಗೆ ಅಧಿಕಾರ ಇರುತ್ತದೆ ಅಂತೇಳಿ ಒಂದು ಆದೇಶ ಹೊರಡಿಸಿದ್ದಾರೆ. ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಮ್ಮ ಒಂದು ಭೋವಿ, ಬಂಜಾರ, ಕೊರಚ, ಕೊರ್ಮ ಮತ್ತು ಇತ್ಯಾದಿ ದಮನಿತ ಸಮುದಾಯಗಳಿಗೆ ಈ ಒಂದು ತೀರ್ಪಿನಿಂದ ಬಹಳಷ್ಟು ಅನ್ಯಾಯ ಆಗ್ತದೆ. ಹಿಂದೆ ಈಗಾಗಲೇ ನಮಗೆ 15% ಪರಿಶಿಷ್ಟ ಜಾತಿಗೆ ಮತ್ತು 7.5% ಪರಿಶಿಷ್ಟ ಪಂಗಡದವರಿಗೆ ರಾಷ್ಟ್ರ ಮಟ್ಟದಲ್ಲಿ ಮೀಸಲಾತಿ ಜಾರಿಗೆ ಇತ್ತು. 1950ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನಾತ್ಮಕವಾಗಿ ತಮ್ಮ ಸಂವಿಧಾನದ ರಚನೆಯಲ್ಲಿ ಈ ದಮನಿತ ಸಮುದಾಯಗಳಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಯಾರು ವಂಚಿತರಾಗಿದ್ದಾರೆ, ಯಾರು ಸಮಾನರೇ ಇಲ್ಲ ಸಮಾಜದಲ್ಲಿ, ಸಮಾನತೆಗೋಸ್ಕರವಾಗಿ ಮೀಸಲಾತಿಯನ್ನು ನಿರ್ದಿಷ್ಟವಾಗಿ ಸಮುದಾಯಗಳಿಗೆ ಸಿಗಲಿ ಮತ್ತು ಸಾಮಾಜಿಕವಾಗಿ ಇವರು ಮೇಲ್ವರ್ಗಕ್ಕೆ ಬರಲಿ, ಸಾಮಾಜಿಕವಾಗಿ ಸಮಾನತೆಯಿಂದ ಸಹಬಾಳ್ವೆಯಿಂದ ಎಲ್ಲರೂ ಬಾಳೆ ಅಂತ ಒಂದು ಮೂಲ ಉದ್ದೇಶವನ್ನು ಗುರಿಯಿಟ್ಟುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲ ಧ್ಯೇಯವಾಗಿ ಮೀಸಲಾತಿಯನ್ನು ಜಾರಿಗೆ ತಂದಿದ್ದರು. ಆ ಮೀಸಲಾತಿ ಜಾರಿಗೆ ಬಂದಾಗ ಹಲವಾರು ಸರ್ಕಾರಗಳು ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾವೆ. ಇತ್ತಿತ್ತಲಾಗಿ ಸದಾಶಿವ ಆಯೋಗದ ವರದಿಯ ಆಧಾರವಾಗಿಟ್ಟುಕೊಂಡು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಶಿಫಾರಸು ಮಾಡಿ ಅದರಲ್ಲಿ ಜಾತಿಯಲ್ಲೇ ಜಾತಿ ಒಡೆದಾಡ್ತಕ್ಕಂಥ ಹುನ್ನಾರ ಮತ್ತು ದಲಿತರ ಒಂದು ಒಗ್ಗಾಟವನ್ನು ಮುರಿದಾಳುವಂಥ ಒಂದು ಹುನ್ನಾರವನ್ನು ಈ ಸರ್ಕಾರಗಳು ಇಟ್ಟುಕೊಂಡಿದ್ದಾರೆ. ಇಂಥ ಒಂದು ಕಠೋರವಾದ ಒಂದು ನಿರ್ಧಾರ ತಗೊಂಡಕ್ಕಾಗಿ ನಮ್ಮ ಎಲ್ಲ ವಂಚಿತ ಸಮುದಾಯಗಳು ಇದಕ್ಕೆ ಧಿಕ್ಕಾರವನ್ನು ಹೋಗುತ್ತಾ ಮತ್ತು ಬಂದಂಥ ಇದು ಸುಪ್ರೀಂ ಕೋರ್ಟ್ದ ಆದೇಶ ಏನಿದೆ, ಆಯಾ ರಾಜ್ಯಗಳಿಗೇನು ಅವಕಾಶಗಳಿವೆ ಅಂತೇಳಿ ಎಲ್ಲಿ ಜಾತಿಯ ಆಧಾರದ ಮೇಲೆ ಯಾವುದೂ ಮಾತು ಹೇಳಿಲ್ಲ. ಅದಕ್ಕಾಗಿ ಒಳಪಂಗಡ ಮತ್ತು ಒಳ ಮೀಸಲಾತಿ ಜಾರಿಗೆ ಬೇಡ. ನಮ್ಮ ಸಮುದಾಯದೊಳಗೆ ಈಗಾಗಲೇ ಕೊಟ್ಟಂಥ ಮೀಸಲಾತಿಯಲ್ಲಿ ಸಂವಿಧಾನಾತ್ಮಕವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ ಸಂಪೂರ್ಣ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. ಸೊ ಯಾವುದು ಸಂವಿಧಾನದ 341ನೇ ಆರ್ಟಿಕಲ್ ಪ್ರಕಾರ ಯಾವುದೇ ಒಂದು ಒಳ ಮೀಸಲಾತಿ ವ್ಯವಸ್ಥೆ ಇರುವುದಿಲ್ಲ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಕ್ಕಾಗಿ ನಾವು ಅದಕ್ಕೆ ಒಂದು ಗೌರವ ಕೊಡ್ತೀವಿ. ಆದರೆ ನಮ್ಮ ಸಮುದಾಯ ವಂಚಿತರಾಗುವುದರಿಂದ ನಾವು ಈ ಒಂದು ಅರ್ಜಿಯನ್ನು ಪುನರ್ ಪರಿಶೀಲನಾ ಅರ್ಜಿಯನ್ನು ನಮ್ಮ ಸಂಘದ ವತಿಯಿಂದ ನಾವು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯದ ಮತ್ತು ಘನವೆತ್ತ
ರಾಜ್ಯಪಾಲರಿಗೆ ಕೂಡ ನಾವು ಒಳ ಮೀಸಲಾತಿಯನ್ನು ಜಾರಿಗೆ ತರಲೇಬಾರದು. ಸದಾಶಿವ ಆಯೋಗ 5 ವೈಜ್ಞಾನಿಕವಾದಂಥದ್ದು, ನಾಗಮೋಹನ್ ದಾಸ್ ಅಂತ ಆಯೋಗ ಕೂಡ ವರದಿ ತಗೊಂಡಿದ್ದಾರೆ. ಅದು ಕೂಡ ಚಾಲನೆ ಇಲ್ಲ. ಕಾಟಾಚಾರಕ್ಕಾಗಿ ಮತಗಳನ್ನು ಪಡೆಯುವ ಒಂದು ದೃಷ್ಟಿಯಿಂದ ಅದು ಆದೇಶ ಹೊರಡಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಆದೇಶ ಮಾಡಿಸಿದ್ದಾರೆ, ಅದು ಎಲ್ಲರಿಗೆ ನೋವುಂಟು ಮಾಡಿದ್ದಾರೆ, ಸಂವಿಧಾನದ ಬಾಹಿರವಾಗಿದೆ. ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಅದನ್ನು ಅಲ್ಲಗಳೆಯಬೇಕು ಮತ್ತು ಅವ್ರು ಸ್ವೀಕಾರ ಮಾಡಬೇಕಪ್ಪ ಅಂತಂದ್ರೆ ಜನಗಣತಿ ಪ್ರಕಾರ ಮಾಡಬೇಕಂದ್ರೆ ಇಲ್ಲಿವರೆಗೆ 2011 ನಂತರ ಯಾವುದೇ ಜನಗಣತಿ ಮಾಡಿಲ್ಲ. ಒಳ ಮೀಸಲಾತಿ ಸಂವಿಧಾನಾತ್ಮಕವಾಗಿ ಅವಕಾಶಗಳು ಇಲ್ಲದೇ ಇರುವುದರಿಂದ ನಮ್ಮ ಸಂಘವು ಅದಕ್ಕೆ ಸಂಪೂರ್ಣವಾಗಿ ವಿರೋಧ ಮಾಡಿ ಮೇಲ್ಮನವಿಗೆ ಅರ್ಜಿಯನ್ನು ಹಾಕ್ತಕ್ಕಂಥ ವ್ಯವಸ್ಥೆ ನಮ್ಮ ಸಂಘವು ಸೂಕ್ತವಾದ ಕ್ರಮ ತಗೊಂಡಿದ್ದಾರೆ. ಸರ್ಕಾರ ಇದೊಂದು ಎಚ್ಚೆತ್ತುಕೊಂಡು ಈಗ ನಾವು ಶಾಂತಚಿತ್ತರಾಗಿ 100 ಜನರು ಬಂದು ಏನು ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ, ತಾವು ಸ್ವೀಕಾರ ಮಾಡಬೇಕು, ನಮ್ಮ ಅಳವಲ್ಲನ್ನು ತಾವು ಹೊರ ಮಾಡಿಕೊಳ್ಬೇಕು, ನಮ್ಮ ಬಗ್ಗೆ ಹಿತಚಿಂತನೆ ಇಟ್ಟುಕೊಂಡು ಮುಂದೆ ಇರ್ತ ಆಗ್ತಕ್ಕಂಥ ಅನಾಹುತಕ್ಕೆ ತಾವು ಕಾರಣಭೂತರಾಗಬಾರ್ದು. ಒಂದು ವೇಳೆ ಹಾಗೇನಾದರೂ ನೀವು ಕಾರಣಭೂತರಾಗುವಂಥದ್ದು, ಈ ಕಾಯ್ದೆಯನ್ನು ಜಾರಿಗೆ ತರುವಂಥದ್ದು, ಒಳ ಮೀಸಲಿಗೆ ಬೆಂಬಲಿಸಿದಂಥದ್ದಾಗಲಿ ಮತ್ತು ಸದಾಶಿವ ಆಯೋಗ ಜಾರಿ ಮಾಡಿ ಜಾತಿಯಲ್ಲಿ ಜಾತಿಗಳನ್ನು ಹೊಡೆದಾಡ್ತಕ್ಕಂಥ ವ್ಯವಸ್ಥೆ ನೀವು ಮಾಡಿದೆ ಆದರೆ ನಾವು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಬೃಹತ್ ಮಟ್ಟದಲ್ಲಿ ಭಾಳ ನಿರ್ದಿಷ್ಟವಾದ ವಿಷಯಗಳನ್ನು ಮುಂದಿಟ್ಟುಕೊಂಡು ಕಾನೂನಾತ್ಮಕವಾಗಿ ಮತ್ತು ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂಥೇಳಿ ಈ ನಮ್ಮ ಸಂಘದ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ. ತಾವೆಲ್ಲರೂ ಕೂಡ ಸಹಕರಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರಚಾರ ನಮಗೆ ಕೊಡಬೇಕು, ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕಂತ ತಮ್ಮೆಲ್ಲರಿಗೂ. ಈ ಪ್ರತಿಭಟನೆಯಲ್ಲಿ ಚಂದು ಜಾಧವ್ ಸೇರಿದಂತೆ ಅನೇಕ ಬಂಜಾರ ಕೊರಮ ಸಮುದಾಯದ ಮುಖಂಡರು ಭಾಗಿಯಾಗಿ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.